Third standard environmental studies, lesson 10 our sense organs. ಮೂರನೇ ತರಗತಿ ಪರಿಸರ ಅಧ್ಯಯನ, ನಮ್ಮ ಇಂದ್ರಿಯಗಳು. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಆಯ್ತು, ಮುಂದೆ ನಿಮ್ ಹೈಯರ್ ಸ್ಟಡಿಗೆ ಆಯ್ತು, ಮುಂದ ನೀವು ತಿಳ್ಕೊಳ್ಳೋದಕ್ಕಾಯ್ತು, ಎಲ್ಲದಕ್ಕೂ ಈ ಪಾಠ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿದೆ. The teacher of class 3 was on leave. ಅವತ್ತ ರಜೆ ಇದ್ರ. ಮೂರನೇ ತರಗತಿ ಶಿಕ್ಷಕರ ರಜೆ ಇದ್ರು. ಸ್ಟೂಡೆಂಟ್ ವೇರ್ ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್. ವಿದ್ಯಾರ್ಥಿಗಳು ಬಹಳಷ್ಟು ಗದ್ದಲವನ್ನ ಮಾಡ್ತಾ ಇದ್ರು. ಒನ್ ಆಫ್ ಅದರ್ ಟೀಚರ್ ಕೇಮ್ ಟು ದ ಕ್ಲಾಸ್ ಟು ಸ್ಟಾಪ್ ನಾಯ್ಸ್. ಬೇರೆ ಶಿಕ್ಷಕರು ಬಂದು ಸಪ್ಪಳವನ್ನ ನಿಲ್ಲಿಸಲು ಪ್ರಯತ್ನಿಸಿದರು. ಹಿ ಆಸ್ಕ್ ಸ್ಟೂಡೆಂಟ್ ಟು ಐಡೆಂಟಿಫೈ ಪಾರ್ಟ್ಸ್ ಆಫ್ ಬಾಡಿ. ಆ ಶಿಕ್ಷಕರು ದೇಹದ ಭಾಗಗಳನ್ನು ಗುರುತಿಸಲು ಕೇಳಿಕೊಂಡ್ರು. ಯು ಹ್ಯಾವ್ ಆಲ್ರೆಡಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಬಾಡಿ ಇನ್ ಕ್ಲಾಸ್ 2. ಎರಡನೇ ತರಗತಿಯಲ್ಲಿ ಇದನ್ನ ಓದಿದ್ದೀರಿ. ವಿತ್ ಯುವರ್ ಫ್ರೆಂಡ್ಸ್ ಐಡೆಂಟಿಫೈ ಪಾರ್ಟ್ಸ್ ಆಫ್ ಬಾಡಿ ಗಿವನ್ ಇನ್ ದ ಪಿಕ್ಚರ್. ಓಕೆ ನೋಡ್ರಿ, ಇದು ಐ. ಎರಡನೇ ತರಗತಿಯಲ್ಲಿ ಇದನ್ನು ಓದಿರಿ ನೀವು. ಐ, ಇಯರ್ ಕಿವಿ, ಕಣ್ಣು, ಈ ಕಡೆ ಬರ್ಬಿಡ್ತೀನಿ, ಕಣ್ಣು, ಕಿವಿ, ನೆಕ್, ಕುತ್ತಿಗೆ, ಹೇರ್, ಇದು ಹೇರ್, ಹೆಡ್ ಹೌದು, ಹೇರ್, ಕೂದಲು, ನೋಸ್, ಮೂಗು, ಮೌತ್, ಬಾಯಿದು. ನೆಕ್ಸ್ಟ್ ಹ್ಯಾಂಡ್, ಕೈ, ಫಿಂಗರ್ಸ್, ಲೆಗ್, ಟೋ. ಕಾಲಿನ ಬೆರಳಿಗೆ ಟೋ ಅಂತ ಹೇಳ್ತಾರೆ. ಓಕೆ ನೋಡ್ರಿ, ಎಲ್ಲವನ್ನ ಲೆಗ್, ಕಾಲು ಹೇಳಿಲ್ಲ, ಬೆರಳು, ಕೈ ಬೆರಳು, ಇಲ್ಲೇ ಲೆಗ್, ಕಾಲು ಬೆರಳು, You have identified the parts of the body, haven't you? Yes, we have identified. Now sit down silently. ನೀನೀಗ ಶಾಂತವಾಗಿ ಕುಳಿತುಕೋ. Write here what you have observed or experienced. ಇಲ್ಲಿ ನೀನು ಏನೇನ ನೋಡಿದೆ ಅದನ್ನ ಬರೆಯಿರಿ ಅಂತ. ಫಾರ್ ಎಕ್ಸಾಂಪಲ್, ದ ಫ್ರಾಗ್ರೆನ್ಸ್ ಆಫ್ ಫ್ಲವರ್, ಹೂವಿನ ವಾಸನೆ. ಫ್ರಾಗ್ರೆನ್ಸ್ ಆಫ್ ಫ್ಲವರ್, ಹೂವಿನ ವಾಸನೆ. ದ ಸೌಂಡ್ ಆಫ್ ಬಸ್, ಬಸ್ಸಿನ ಶಬ್ದ. ದ ಸೈಟ್ ಆಫ್ ಕಿಚನ್ ಗಾರ್ಡನ್, ಕೈ ತೋಟದ ದೃಶ್ಯ. ಇದೇ ತರ ನೀವು ಏನೇನ್ ನೋಡ್ತೀರಿ ಅದನ್ನ. ಮಿಡ್ ಡೇ ಮೀಲ್ ಸ್ಮೆಲ್, ಅದನ್ನ ನೋಡಿದ್ರ ಅದನ್ನ ಬರೀರಿ. ಮತ್ತೇನ್ ನೋಡಿರ್ತೀರಿ ಅದನ್ನ ಬರೀರಿ. How did you get these experiences? Which organ helped to you experience them? Write in the space given below. ಯಾವ್ಯಾವುದು, which organ, ಕೊಟ್ಟಿರುವ ಜಾಗದಲ್ಲಿ ಯಾವ ಅಂಗಗಳ ಸಹಾಯದಿಂದ ಈ ವಿಷಯಗಳನ್ನ ನಿನ್ನ ಅನುಭವಕ್ಕೆ ಬಂದವು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ. ಐ, ಇಯರ್,
nose, skin, ಮೌತ್. ರುಚಿಯನ್ನ ಮೌತ್ ಲಿಂದ ನೋಡ್ತೀವಿ. ಈ ಅಂಗಗಳಿಂದ ನಮಗಿವು ಗೊತ್ತಾಯ್ತು. ಐ, ಕಣ್ಣನ್ನ ನೋಡ್ರಿ ಮೊದ್ಲ. A few children were playing with a blindfold game. ಕಣ್ಣು ಮುಚ್ಚಾಲೆ ಆಟ. ಕಣ್ಣು ಮುಚ್ಚಾಲೆ, ಬ್ಲೈಂಡ್ ಫೋಲ್ಡ್ ಅಂದ್ರ ಕಣ್ಣು ಕಟ್ಟಿ ಬಿಡ್ತಾರಲ್ಲ, ಕಣ್ಣು ಕಟ್ಟುವ ಆಟ. ಫೈಲ್, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಣ್ಣು ಮುಚ್ಚಾಲೆ ಆಡುತ್ತಿದ್ರು. ಫೈಲ್ ಪ್ಲೇಯಿಂಗ್, ಲಿಟಲ್ ಚೈತ್ರ ವಾಸ್ ಬ್ಲೈಂಡ್ ಫೋಲ್ಡೆಡ್. ಚೈತ್ರ ಎನ್ನುವವರು ಅವರ ಕಣ್ಣಿಗೆ ಕಟ್ಟಿದ್ರು. ಶಿ ಸಡನ್ಲಿ ಸ್ಕ್ರೀಮ್, ಅವರು ಜೋರಾಗಿ ಕೂಗಿದ್ರು. ಐ ಕಾಂಟ್ ಸಿ ಎನಿಥಿಂಗ್, ನನಗೇನು ನೋಡಲಾಗುತ್ತಿಲ್ಲ. ಹೌ ಕ್ಯಾನ್ ಐ ಸರ್ಚ್, ನಾನು ಹೇಗೆ ಹುಡುಕಲಿ. ವೈ ಡಿಡ್ ಚೈತ್ರ ನಾಟ್ ಸೀಯಿಂಗ್ ಎನಿಥಿಂಗ್, ಯಾಕಂದ್ರ ಅವ್ರಿಗೆ ಬ್ಲೈಂಡ್ ಫೋಲ್ಡೆಡ್. ಶಿ ವಾಸ್ ಬ್ಲೈಂಡ್ ಫೋಲ್ಡೆಡ್. ಬ್ಲೈಂಡ್ ಫೋಲ್ಡೆಡ್, ಅವಳ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಲಾಗಿದೆ. ಬ್ಲೈಂಡ್ ಫೋಲ್ಡ್ ಯುವರ್ ಸೆಲ್ಫ್, ನಿಮ್ಮ ಕಣ್ಣನ್ನ ಕಟ್ಟಿಕೊಳ್ಳಿ. ಅಂಡ್ ಐಡೆಂಟಿಫೈ ಯುವರ್ ಫ್ರೆಂಡ್ಸ್, ನಿಮ್ಮ ಗೆಳೆಯರನ್ನ ಮತ್ತು ಆರ್ ಥಿಂಗ್ಸ್, ವಸ್ತುಗಳನ್ನ ಹುಡುಕಿ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಯುವರ್ ಫ್ರೆಂಡ್ಸ್, ನಿಮ್ಗೆ ಏನ್ ಅನುಭವ ಆಗುತ್ತೋ ಅದನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೋ ದಿಸ್ ಐ ಹೆಲ್ಪ್ ಅಸ್ ಟು ಸಿ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಕಣ್ಣುಗಳು ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನ ನೋಡಲು ನಮಗೆ ಸಹಾಯ ಮಾಡುತ್ತವೆ. ದೇ ಹೆಲ್ಪ್ ಅಸ್ ಟು ಐಡೆಂಟಿಫೈ ದ ಸೈಜ್, ಶೇಪ್ ಅಂಡ್ ಕಲರ್ ಆಫ್ ದ ಥಿಂಗ್ಸ್ ಅಂಡ್ ದೇರ್ ಡಿಸ್ಟೆನ್ಸ್ ಫ್ರಾಮ್ ಅಸ್. ನಮಗೆ ಅವುಗಳ ಗಾತ್ರ, ಆಕಾರ, ಅವುಗಳ ಬಣ್ಣ ಮತ್ತು ಅವುಗಳು ನಮ್ಮಿಂದ ಎಷ್ಟು ದೂರ ಇವೆ ಎಂಬುದನ್ನ ಗುರುತಿಸಲು ಸಹಾಯ ಮಾಡುತ್ತವೆ ಕಣ್ಣುಗಳು. ನೋಡಿ ಇನ್ನೊಂದು. ವೈಲ್ ಮಂಜು ವಾಸ್ ಕಮಿಂಗ್ ಟು ಸ್ಕೂಲ್, ಮಂಜು ಶಾಲೆಗೆ ಬರುವಾಗ ಸಮ್ ಡಸ್ಟ್ ಫೆಲ್ ಇಂಟು ಹೀಸ್ ಐಸ್, ಒಂದಿಷ್ಟು ಧೂಳು ಅವನ ಕಣ್ಣಿನಲ್ಲಿ ಬಿತ್ತು. ಈ ರಬ್ಡ್ ಐಸ್, ಅವನು ಕಣ್ಣನ್ನ ತಿಕ್ಕಿಕೊಂಡ. ದ ಐ ಬಿಕೇಮ್ ರೆಡ್ ಅಂಡ್ ಸ್ಟಾರ್ಟೆಡ್ ವಾಟರಿಂಗ್, ಕಣ್ಣು ಕೆಂಪಾಗಿ ನೀರು ಬರುತ್ತಾ ಇತ್ತು. ದ ಟೀಚರ್ ಟುಕ್ ಹಿಮ್ ಟು ದ ಡಾಕ್ಟರ್, ಶಿಕ್ಷಕರು ಅವನನ್ನ ವೈದ್ಯರ ಬಳಿ ಕರೆದುಕೊಂಡು ಹೋದರು. ದ ಡಾಕ್ಟರ್ ಟ್ರೀಟೆಡ್ ಹಿಮ್ ಇಮಿಡಿಯೇಟ್ಲಿ, ವೈದ್ಯರು ಅವನನ್ನ ತಕ್ಷಣ ಚಿಕಿತ್ಸೆ ಮಾಡಿದರು. He also gave him some awareness about eyes. ಆ ವೈದ್ಯರು ಅವನಿಗೆ ಕಣ್ಣಿನ ಸುರಕ್ಷತೆಯ ಬಗ್ಗೆ ಹೇಳಿದರು. Eye is a very sensitive part. If dust, insects, etc. enter the eye, you should not rub it. ಕಣ್ಣು ಒಂದು ಸೂಕ್ಷ್ಮ ಅಂಗ. ನಿಮ್ಮ ಕಣ್ಣಿನಲ್ಲಿ ಧೂಳು, ಹುಳು ಮುಂತಾದವುಗಳು ಹೋದರೆ ಕಣ್ಣನ್ನ ಉಜ್ಜಬೇಡಿ, ತಿಕ್ಕಬೇಡಿ. ಇಟ್ ಕಾಸಸ್ ಪ್ರಾಬ್ಲಮ್ ಟು ದ ಐ. ಹೀಗೆ ಮಾಡುವುದರಿಂದ ಕಣ್ಣಿಗೆ ತೊಂದರೆಯಾಗುತ್ತದೆ. ಯು ಶುಡ್ ವಾಶ್ ದ ಐ ವಿತ್ ಅ ಕ್ಲೀನ್ ವಾಟರ್. ಈ ತರ ಕಣ್ಣಿನಲ್ಲಿ ಧೂಳು, ಹುಳು ಏನಾದ್ರೂ ಮುಂತಾದವು ಬಿದ್ದಾಗ ನೀವು ಸ್ವಚ್ಛ ನೀರಿನಿಂದ ಅದನ್ನ ತೊಳೆಯಿರಿ, ಕಣ್ಣನ್ನ ತೊಳೆಯಿರಿ. ಆರ್ ಕನ್ಸಲ್ಟ್ ಡಾಕ್ಟರ್, ಇಲ್ಲ ಅಂತಂದ್ರ ವೈದ್ಯರನ್ನ ಭೇಟಿಯಾಗಿ. ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಐಸ್, ನೀವು ನಿಮ್ಮ ಕಣ್ಣುಗಳ ಬಗ್ಗೆ ನಿಗಾ ವಹಿಸಿ. ಟೇಕ್ ಕೇರ್ ಆಫ್ ಯುವರ್ ಐಸ್, ನಿಮ್ಮ ಕಣ್ಣುಗಳ ಬಗ್ಗೆ ಎಚ್ಚರ ವಹಿಸಿ ಅಂತ. Put a right mark to the picture which are right and mark to the picture mark wrong to the picture which are wrong. Okay, ಇಲ್ಲಿ ನೋಡ್ರಿ, ಕಣ್ಣುಗಳನ್ನ ತೊಳಿತಾ ಇದ್ದಾರೆ, ಇದು ಸರಿ. ಕಣ್ಣನ್ನ ಉಜ್ತಾ ಇದ್ದಾರೆ, ಇದು ತಪ್ಪು. ಕಣ್ಣು ಉಜ್ಜಬಾರ್ದು. ಸೇಫ್ ಡಿಸ್ಟೆನ್ಸ್ ನಲ್ಲಿ
ಓದ್ತಾ ಇದ್ದಾರೆ, ಇದು ಸರಿ. ನೋಡ್ರಿ ಅವ್ರು ಇಲ್ಲಿ ಅದಾರ, ಬುಕ್ ಈ ಕಡೆ ಐತಿ, ಏನು ಕಾಣ್ತಾ ಇಲ್ಲ, ಆದ್ರೂ ಓದ್ತಾ ಇದ್ದಾರೆ. ಹಿಂಗ್ ಮಾಡಿದ್ರೆ ಕಣ್ಣಿಗೆ ತೊಂದರೆ ಆಗುತ್ತಾ, ಈ ರೀತಿ ಓದ್ಬಾರ್ದು. ನೆಕ್ಸ್ಟ್, ಪಟಾಕಿಯನ್ನ ಇವ್ರು ಹಚ್ತಾ ಇದ್ದಾರೆ, ಅವರ ಸ್ನೇಹಿತರು ದೂರ ನಿಂತಿದ್ದಾರೆ. ಪಟಾಕಿ ಇವ್ರು ಹಚ್ತಾ ಕುಂತಾರ, ಅವ್ರ ಸ್ನೇಹಿತರು ಪಕ್ಕನ ನಿಂತಾರ. ಇದು ಸರಿ, ಇದು ತಪ್ಪು. ನೋಡ್ರಿ ಇವ್ರು ಎದ್ ನಿಂತ ಹಚ್ತಾ ಇದ್ದಾರೆ, ಇವ್ರು ಕುತ್ಕೊಂಡು ಹಚ್ತಾ ಇದ್ದಾರೆ. ಪಟಾಕಿ ಸಿಡಿಬೇಕಂದ್ರ ಇವ್ರು ಎದ್ದು ಓಡ್ಬೇಕಲ್ಲ, ಲೇಟ್ ಆಗತ್ತ. ಪಟಾಕಿ ಜೋರಾಗಿ ಸಿಡಿದ್ ಬಿಡ್ತಂದ್ರ ಇವ್ರಿಗೆ ತೊಂದ್ರೆ ಆಗತ್ತ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ ವಾಟ್ ಯು ಲರ್ನ್ ಫ್ರಮ್ ದ ಅಬೌವ್ ಪಿಕ್ಚರ್. ಓಕೆ, ಈಗ ಹೇಳ್ತಲ್ಲ ಅದ. ನೆಕ್ಸ್ಟ್, ಇಯರ್, ಕಿವಿ. Blindfold the eye of your friend, produce different sounds like ringing of the bell, cry of bird, bowing of a whistle, etc. ನಿಮ್ಮ ಸ್ನೇಹಿತರ ಕಣ್ಣು ಕಟ್ಟಿದಾಗ ಅವರಿಗೆ ವಿವಿಧ ಶಬ್ದಗಳು ಕೇಳಿಸಿದವು. ಏನಂದ್ರ ಗಂಟೆ ಶಬ್ದ, ಹಕ್ಕಿಗಳ ಚಿಲಿಪಿಲಿ, ಮತ್ತ ಕುಕ್ಕರ್ ಸೀಟಿ ಹೊಡೆಯೋದು, ಈ ತರಹದ ಸೌಂಡ್ ಗಳನ್ನ ಕೇಳಿದ್ರು ಅವರು. ಆಸ್ಕ್ ಯುವರ್ ಫ್ರೆಂಡ್ ಟು ರಿಕಾಗ್ನೈಸ್ ದ ಸೌಂಡ್. ನಿಮ್ಮ ಸ್ನೇಹಿತರಿಗೆ, ಈ ಕಣ್ ಕಟ್ಟಿರಲ್ಲ ಆ ಸ್ನೇಹಿತರಿಗೆ ಕೇಳ್ರಿ ಇದು ಯಾವ ಸೌಂಡು ಅಂತ. ಇನ್ ದ ಸೇಮ್ ವೇ ಆಸ್ಕ್ ದೆಮ್ ಟು ಐಡೆಂಟಿಫೈ ಅದರ್ ಸೌಂಡ್ ಆಲ್ಸೋ. ಮತ್ತ ಬೇರೆ ಶಬ್ದಗಳನ್ನು ಗುರುತಿಸಲು ಹೇಳಿ. ದ ಸೌಂಡ್ ರಿಕಾಗ್ನೈಸ್, ದೇ ಶುಡ್ ರಿಕಾಗ್ನೈಸ್ ದ ಸೌಂಡ್ ಅಂಡ್ ಸೇ the direction from which the sound are coming. ಅದು ಯಾವ ದಿಕ್ಕಿನಿಂದ ಶಬ್ದ ಬರುತ್ತಿದೆ ಎನ್ನುವುದನ್ನ ಗುರುತಿಸಲು ಹೇಳ್ರಿ. ಮುಂದೆ ನೀವು ಏಕಲವ್ಯ ಅವ್ರ ಬಗ್ಗೆ ಓದ್ತೀರಿ. ಏಕಲವ್ಯ ಮಹಾಭಾರತದಲ್ಲಿ ಬರ್ತಾ ಇವರು ಶಬ್ದವೇದಿ ವಿದ್ಯೆಯನ್ನ ಕಲ್ತಿದ್ರು. ಅಂದ್ರ ಶಬ್ದ ಬಂದ ದಿಕ್ಕಿನಲ್ಲಿ ಬಾಣವನ್ನ ಬಿಡೋದು, ಆ ವಸ್ತುವನ್ನ ಗುರುತಿಸಿ ಆ ವಸ್ತುವಿಗೆ ಬಾಣ ಬಿಡೋದು. ಶಬ್ದ ಕೇಳಿಸ್ಕೊಂಡ ಬಾಣ ಬಿಡೋದು, ಆ ವಿದ್ಯೆ. ಅದಕ್ಕಾಗಿ ಅವ್ರು ಗುರುದಕ್ಷಿಣೆಯಾಗಿ ಹೆಬ್ಬಟ್ಟನ್ನ ಕೊಟ್ರು. ಯಾಕಂದ್ರ ಅರ್ಜುನ ಅವರು, ನೀ ಗುರುಗಳೇ ಅವಂಗ ಏಕಲವ್ಯಂಗ್ ನೀವು ಶಬ್ದವೇದಿ ವಿದ್ಯೆಯನ್ನ ಕಲಿಸಿದ್ರಿ, ನನ್ಗೆ ಇನ್ನೂ ಕಲ್ಸೇ ಇಲ್ಲ. ನೀವ್ ಹೇಳಿದ್ರಿ ವಿಶ್ವದ ಅಪ್ರತಿಮ ಬಿಲ್ಲುಗಾರ ನನ್ನನ್ ಮಾಡ್ತೀರಿ ಅಂತಂದ್ರ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರ ನನ್ಕಿಂತ ಹೆಚ್ಚು ಕಲಿತಂತಹ ಏಕಲವ್ಯ ಅದಾನ ಅಂತ ಹೇಳಿದ್ರು. ಅದಕ್ಕ ಗುರು ದ್ರೋಣಾಚಾರ್ಯರು ಏಕಲವ್ಯನಿಂದ ಅವನ ಹೆಬ್ಬಟ್ಟನ್ನ ಗುರುದಕ್ಷಿಣೆಯಾಗಿ ಪಡ್ಕೊಂತಾರ. ಕತಿ ಚೆನ್ನಾಗಿದೆ, ಸ್ವಲ್ಪ ಹೇಳಿನಿ, ಇನ್ನು ಮುಂದ ಆ ಪಾಠ ಬಂದಾಗ ಹೇಳ್ಕೊಡ್ತೀನಂತ. Know this. The organ used to hear the sound is ear. ಕಿವಿಯು ಶಬ್ದಗಳನ್ನ ಕೇಳಲು ಉಪಯೋಗಿಸುವ ಅಂಗವಾಗಿದೆ. With the help of ears, we recognize various sounds. ನಮ್ಮ ಕಿವಿಗಳಿಂದ ನಾವು ವಿವಿಧ ಶಬ್ದಗಳನ್ನ ಆಲಿಸುತ್ತೇವೆ, ಗುರುತಿಸುತ್ತೇವೆ. Dhoom blasted the cracker. Tommy, frightened by this sound and started to run. A bursted particle fell on Tommy's ear and wounded it. Tommy was Chandana's pet dog. Chandana took Tommy to veterinary doctor immediately. The doctor treated Tommy ear and showed a poster to Chandana about protection of ears. Illodi. Protection of ears, idu tappu. ನೋಡ್ರಿ, ಏನಾದ್ರೂ ಕಿವಿಯಲ್ಲಿ ಸೇರ್ಕೊಂಡಾಗ ವೈದ್ಯರನ್ನ ಸಂಪರ್ಕಿಸಬೇಕು. ಪಟಾಕಿಯನ್ನ ದೂರ ನಿಂತ್ಕೊಂಡು ಹಚ್ಚಬೇಕು. ಅಬ್ಸರ್ವ್ ದ ಅಬೋವ್ ಪಿಕ್ಚರ್. Why have they put the right mark or wrong mark? Tell. ಹೇಳ್ತು. ನೆಕ್ಸ್ಟ್, ಇನ್ನೊಂದು ಅಂಗ ನೋಸ್. Take any flower or a leaf that has good smell and rub it against your palm and keep it in your palm. ಒಂದು ಸುಂದರ ಹೂವನ್ನ ಅಥವಾ ಯಾವುದೇ ಎಲೆಯನ್ನ ಒಳ್ಳೆಯ
ವಾಸನೆ ಇರುವಂತಹ ಹೂವು ಅಥವಾ ಒಳ್ಳೆ ವಾಸನೆ ಇರುವಂತಹ ಎಲೆಯನ್ನ ತೆಗೆದುಕೊಳ್ಳಿ, ಕೈಗಳಿಂದ ಅದನ್ನ ಉಜ್ಜಿ, ಕೈಗಳಲ್ಲಿ ಅದನ್ನು ಉಜ್ಜಿ. ಇಟ್ ಇಸ್ ಇಟ್ ಈಸ್ ಗುಡ್ ಟು ಟೇಕ್ ಚಂಪಾ ಫ್ಲವರ್, ಜಾಸ್ಮಿನ್ ಮಲ್ಲಿಗೆ ಹೂವು, ತುಳಸಿ, ಕರ್ರಿ ಲೀವ್ಸ್, ತುಳಸಿ, ಕರ್ರಿ ಆರ್ ಯುಕ್ಯಾಲಿಪ್ಟಸ್, ನೀಲಗಿರಿ leaves which have strong smell, ಇವೆಲ್ಲ ಹೆಚ್ಚಿನ ವಾಸನೆಯನ್ನು ಹೊಂದಿರ್ತವೆ. ಬ್ರಿಂಗ್ ದ ಹ್ಯಾಂಡ್ ನಿಯರ್ ಯುವರ್ ಫ್ರೆಂಡ್, ನಿಮ್ಮ ಕೈಗಳನ್ನ ಈ ಉಜ್ಜಿರಲ್ಲ ಅದನ್ನ ನಿಮ್ಮ ಸ್ನೇಹಿತನ ಹತ್ತಿರ ತೆಗೆದುಕೊಂಡು ಹೋಗಿ. ಆಸ್ಕ್ ಯುವರ್ ಫ್ರೆಂಡ್ ಟು ಐಡೆಂಟಿಫೈ ವಾಟ್ ಈಸ್ ಇನ್ ಯುವರ್ ಫಿಸ್ಟ್, ನಿಮ್ಮ ಮುಷ್ಟಿಯಲ್ಲಿ ಏನಿದೆ ಅನ್ನುವುದನ್ನ ಅವನು ಗುರುತಿಸಲು ಹೇಳ್ರಿ. ಆಸ್ಕ್ ದೆಮ್ ಟು ನೋ ಹೌ ದೇ ಐಡೆಂಟಿಫೈಡ್ ಇಟ್, ಅವನನ್ನ ಕೇಳ್ರಿ ಅವಾಗ ನೀನು ಇದನ್ನ ಹೆಂಗ್ ಗುರುತಿಸಿದೆ ಅಂತಂದ. ನೋ ದಿಸ್ ದ ನೋಸ್ ಸ್ಮೆಲ್ಸ್, ಮೂಗು ವಾಸನೆಯನ್ನ ಗ್ರಹಿಸುತ್ತದೆ. ದ ನೋಸ್ ಈಸ್ ಅನ್ ಎಸೆನ್ಷಿಯಲ್ ಆರ್ಗನ್ ಫಾರ್ ರೆಸ್ಪಿರೇಷನ್, ಮೂಗು ಉಸಿರಾಟಕ್ಕೆ ಅಗತ್ಯವಾದ ಅಂಗವಾಗಿದೆ. ಇನ್ಹಿಲೇಷನ್ ಎಕ್ಸಲೇಷನ್ ಅಂತ ಬರುತ್ತ, ಉಚ್ಛ್ವಾಸ ನಿಶ್ವಾಸ, ಮುಂದೆ ನೀವು ಹೈಯರ್ ಕ್ಲಾಸ್ ನಲ್ಲಿ ಕಲಿತೀರ ಅದನ್ನ, ಉಸಿರಾಟದಲ್ಲಿನ ರೆಸ್ಪಿರೇಷನ್ ನಲ್ಲಿ ಬರುತ್ತದ. ಮೇಕ್ ಅ ಲಿಸ್ಟ್ ಆಫ್ 10 ಐಟಮ್ ದಟ್ ವಿ ಕ್ಯಾನ್ ಐಡೆಂಟಿಫೈ ಬೈ ದೇರ್ ಸ್ಮೆಲ್. ಏನಂದ್ರ ಹಂಗ ಒಂದಿಷ್ಟನ್ನ ಕೊಟ್ಟಿ ನೋಡ್ರಿ. ರೋಸ್, ಜಾಸ್ಮಿನ್, ಪರ್ಫ್ಯೂಮ್, ಕಾಫಿ, ಗಾರ್ಲಿಕ್, ಆನಿಯನ್, ಸೋಪ್, ಲೆಮನ್, ಇನ್ಸೆನ್ಸ್ ಸ್ಟಿಕ್ಸ್, ಅಗರಬತ್ತಿ ಅಂದ್ರೆ ಇನ್ಸೆನ್ಸ್ ಸ್ಟಿಕ್ಸ್ ಅಂದ್ರೆ ಅಗರಬತ್ತಿ. ಪೆಟ್ರೋಲ್ ದೂರ ಇದ್ದಾಗ ಗೊತ್ತಾಗುತ್ತದ. ಕ್ಯಾನ್ ಯು ಸ್ಮೆಲ್ ವೆನ್ ಯು ಹ್ಯಾವ್ ಕೋಲ್ಡ್ ಟ್ರೈ, ನೆಗಡಿ ಆದಾಗ ವಾಸನೆಯನ್ನ ಗುರುತಿಸಬಹುದೇ? ಇಲ್ಲ. ನೋಡ್ರಿ, ಐಡೆಂಟಿಫೈ ವೆದರ್ ದ ಆಕ್ಟಿವಿಟೀಸ್ ಗಿವನ್ ಇನ್ ದ ಪಿಕ್ಚರ್ ಆರ್ ರೈಟ್ ಆರ್ ರಾಂಗ್. ಇಫ್ ಇಟ್ ಇಸ್ ರಾಂಗ್, ರೈಟ್ ಬಿಲೋ ದ ಪಿಕ್ಚರ್ ವೈ ಇಟ್ ಈಸ್ ರಾಂಗ್. ಓಕೆ, ನೋಡ್ರಿ ಇಲ್ಲೇ ಮೂಗ್ನಲ್ಲಿ ಏನನ್ನೋ ತುರುಕ್ತಾ ಇದ್ದಾರೆ, ಇದು ತಪ್ಪು. ಕಚ್ಚಿಪ್ಪಿನಿಂದ ಇದನ್ ಮಾಡ್ತಾ ಇದ್ದಾರೆ, ಈ ತರ ಮಾಡಿದ್ರ ಸರಿ. ಕೈಲಿಂತ ಮಾಡಬಾರ್ದು. ಕರ್ಚಿಪ್ನಿಂದ ಮೂಗನ್ನ ವಾಶ್ ಮಾಡ್ಕೊತಾ ಇದ್ದಾರೆ, ಇದು ಸರಿ. ನೆಕ್ಸ್ಟ್, ಟಂಗ್. ಟುಡೇ, ನಾಲಿಗೆ. ಟಂಗ್, ನಾಲಿಗೆ. ಟುಡೇ there is something special in the midday meal in Ramesh school. ರಮೇಶ್ ಅವರ ಶಾಲೆಯಲ್ಲಿ ಇವತ್ತು ಮಧ್ಯಾಹ್ನದ ಬಿಸಿಯೂಟದಲ್ಲಿ ವಿಶೇಷವಿದೆ. there is a ಪಾಯಸ, ಅಲ್ಲಿ ಪಾಯಸ, ಲೆಮನ್ ರೈಸ್, ನಿಂಬೆಯ ಚಿತ್ರಾನ್ನ, ಚಿಲ್ಲಿ ಬೋಂಡಾ, ಮೆಣಸಿನಕಾಯಿ ಬೋಂಡಾ, ಬಿಟರ್ ಗಾರ್ಡ್ ಗ್ರೇವಿ. which of these items do you like most? Why? ನಿನಗೆ ಇಲ್ಲಿ ಯಾವುದು ಇಷ್ಟ ಬರೀ ಅಂತ. ರೈಟ್ ದ ಟೇಸ್ಟ್ ಆಫ್ ದೀಸ್ ಐಟಮ್ಸ್. ಪಾಯಸ ಹೆಂಗಿರುತ್ತ? ಸ್ವೀಟ್ ಆಗಿರುತ್ತ. ಸ್ವೀಟ್. ಬಟರ್ ಗಾರ್ಡ್ ಗ್ರೇ, ಬಿಟರ್ ಗಾರ್ಡ್ ಗ್ರೇವಿ. ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಗೊಜ್ಜು ಕಹಿ ಇರುತ್ತದ. ಲೆಮನ್ ರೈಸ್ ಸೋರ್. ಚಿಲ್ಲಿ ಬೋಂಡಾ ಖಾರ ಇರುತ್ತ. ಬಿಟರ್ ಟೇಸ್ಟ್ ಅಂತಾರ, ಬಿಟರ್ ಕಹಿ. Yes.
Next, how do you ಸ್ಪೈಸಿ ಚಿಲ್ಲಿ ಬೋಂಡ ಸ್ಪೈಸಿ ಬೋಂಡ ಅಂತ ಹೇಳ್ತಾರ. ಸ್ಪೈಸಿ ಖಾರ ಖಾರ. Next, how do you know the tastes of these items? For what other function do you use your tongue? Notice. Know this. Tongue help to taste food items. ನಾಲಿಗೆ ಆಹಾರವನ್ನ ರುಚಿಸಲು ಸಹಾಯ ಮಾಡುತ್ತದೆ. Help to push the food item towards the teeth. ಆಹಾರವನ್ನ ಹಲ್ಲುಗಳ ನಡುವೆ ನೂಕಲು ಸಹಾಯ ಮಾಡುತ್ತದೆ. Help us to speak. ನಮಗೆ ಮಾತನಾಡಲು ನಾಲಿಗೆ ಸಹಾಯ ಮಾಡುತ್ತದೆ. Try to speak without using your tongue. ಅದು ಗೊಂಬೆ ತೊಗಲಾಟ ಆಡಿಸುವವರು, ಅಲ್ಲೇ ಮತ್ತ ಗೊಂಬೆ ಆಟ ಆಡಿಸುವವರು ಬಾಯಿನಲ್ಲಿ ಮಾತಾಡದನ ಬಾಯಿ ಮುತ್ಕೊಂಡ ಮಾತಾಡ್ತಿರ್ತಾರ. ಅದು ಒಂದು ಕಲೆ, ಬಹಳ ಪರಿಶ್ರಮದ ನಂತರ ಬರ್ತದೆ. ಇಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟರು ನೋಡ್ರಿ, ಇದನ್ನ ಮಾಡಿ, ಬಾಯಿಗೆ ಸಂಬಂಧಪಟ್ಟಂತೆ ಅದ. ನೆಕ್ಸ್ಟ್, ಸ್ಕಿನ್ ಚರ್ಮ. ಮಮ್ಮಿ ಇಟ್ ಈಸ್ ಪೇನಿಂಗ್. ಅಮ್ಮ ನನಗೆ ನೋವಾಗ್ತಾ ಇದೆ. ಸ್ಕ್ರೀಮ್ ತಾರಾ, ಅವಳು ಅರುಚಿದಳು ಕಿರುಚಿದಳು. ಎವ್ರಿ ಒನ್ ಅರೌಂಡ್ ವಾಸ್ ಸರ್ಪ್ರೈಸ್ಡ್. ಎಲ್ಲರಿಗೂ ಆಶ್ಚರ್ಯವಾಯಿತು. ತಾರಾ ಪಾಯಿಂಟೆಡ್ ಅಟ್ ಆಶಾ and said that she had pinched her. ಅವಳು ಆಶಾಳು ನನಗೆ ಚೂಟಿದಳು. Why did Tara experience pain when Asha pinched her? ತಾರಾಳಿಗೆ ಆಶಾ ಚೂಟಿದಾಗ ಏಕೆ ನೋವಾಯಿತು? How do you know that the food served to you is hot or cold? By touching. ಇವಳಿಗೆ ನೋವು ಹೆಂಗಾಯ್ತು ಅಂತಂದ್ರ ಅವಳ ಸೆನ್ಸ್ ಆರ್ಗನ್ ಸ್ಕಿನ್ ನೋಯಿಸ್ತಾ ಇತ್ತು, ಅದಕ್ಕೆ ನೋವಾಯ್ತು. Blindfold your eyes and start touching the thing that you come across. Will you be able to identify them? ಕಣ್ಣಿಗೆ ಬಟ್ಟೆ ಕಟ್ಟಿಕೋ, ಕೈಗೆ ಸಿಗುವ ವಸ್ತುಗಳನ್ನು ಮುಟ್ಟಿ ನೋಡು, ಅದು ಯಾವ ವಸ್ತು ಎಂದು ಗುರುತಿಸಬಲ್ಲಿಯಾ? How were you able to identify them? ನಿನಗೆ ಹೇಗೆ ಗುರುತಿಸಲು ಸಾಧ್ಯವಾಯಿತು? By touching. ಹೆಂಗಾಯ್ತು ಅಂದ್ರೆ by touching. ಅದನ್ನ ಮುಟ್ಟಿ ಸ್ಪರ್ಶಿಸಿ ನೋಡಲಾಯಿತು. Now this, our entire body is covered with skin. ನಮ್ಮ ಇಡೀ ದೇಹವು ಚರ್ಮದಿಂದ ಆವೃತವಾಗಿದೆ. We feel hot, cold, softness, hardness of things when they come in contact with the skin. We also experience touch and pain. ನಾವು ಸ್ಪರ್ಶ ಮತ್ತು ನೋವಿನ ಅನುಭವವನ್ನ ಚರ್ಮದ ಮೂಲಕ ಆಗುತ್ತದೆ. How do you protect your skin? ನೀವು ನಿಮ್ಮ ಚರ್ಮವನ್ನು ಹೇಗೆ ಕಾಪಾಡಿಕೊಳ್ಳುತ್ತವೆ? By cleaning, by washing, bathing daily, many ways. Fill in the blanks with appropriate words. ಇವುಗಳನ್ನ ತುಂಬಿ ಅಂತ ಹೇಳ್ಯಾರ. We take bath and keep our body clean. ಇಲ್ಲೇನ clean. Eating fruits and vegetables keep our skin healthy. ಅಲ್ವಾ? ಹಣ್ಣು ತರಕಾರಿಯನ್ನ ತಿನ್ನುವುದರಿಂದ ನಮ್ಮ
ಚರ್ಮ ಆರೋಗ್ಯವಾಗಿರುತ್ತದೆ. If we don't keep our skin clean, we may get many diseases or skin diseases. Skin diseases. Many diseases ಬರುತ್ತಾ, skin diseases main ಆಗಿ ಬರುತ್ತಾ. Taking oil bath once in a while will keep our skin healthy. Okay. We experience dash when a blade, needle, or any sharp objects touch the skin. Pain. We experience pain when a blade, needle, or any sharp object touch the skin. Now this eyes, ears, nose, tongue, and skin help us to see, hear, smell, taste, and touch. Therefore, these 5 organs are called sense organs. ನಮ್ಮ ಕಣ್ಣುಗಳು, ಕಿವಿಗಳು, ಮೂಗು, ಬಾಯಿ, ಮೂಗು, ನಾಲಿಗೆ ಮತ್ತ ಚರ್ಮ ಇವುಗಳು ನಮಗೆ ನೋಡಲು, ವಾಸನೆ ತೆಗೆದುಕೊಳ್ಳಲು, ರುಚಿಸಲು, ಸ್ಪರ್ಶಿಸಲು ಸಹಾಯ ಮಾಡುತ್ತವೆ. ಆದ್ದರಿಂದ ಇವುಗಳನ್ನ ನಾವು ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಅಬ್ಸರ್ವ್ ದ ಪಿಕ್ಚರ್, ಮ್ಯಾಚ್ ವಿತ್ ಸೂಟೇಬಲ್ ಸೆನ್ಸ್ ಆರ್ಗನ್ಸ್. ಇಲ್ಲೇ ರೇಡಿಯೋವನ್ನ ಕಿವಿಯಿಂದ ಕೇಳಿಸ್ತಾರ, ಅವ್ರು ಕೇಳ್ಕೊತಾರ. ಪೇಪರ್ ಅನ್ನ ಕಣ್ಣಿಂದ ಓದ್ತಾರ, ಇದು ಕಣ್ಣಿಂದ. ಬಟ್ಟೆಯನ್ನ ಸ್ಕಿನ್ಗೆ ಹಾಕೋತಾರ, ಹೂವನ್ನ ಮೂಗಿನಿಂದ ನೋಡ್ತಾರ, ಈ ಲಾಡುವನ್ನ ಬಾಯಿಂದ ತಿಂತಾರ. ಹಾಗೈತ್ ನೋಡ್ರಿ. ಡ್ರಾ ಸಿಂಪಲ್ ಲೈನ್ ಡಯಾಗ್ರಾಮ್ ಆಫ್ ಸೆನ್ಸ್ ಆರ್ಗನ್ ಇನ್ ಯುವರ್ ನೋಟ್ಬುಕ್. ಓಕೆ, read the poster, the sense organ when you go to the hospital. Okay, ಇಲ್ಲೊಂದಿಷ್ಟು ಕೊಟ್ಟರು ನೋಡ್ರಿ. There are few people who are not able to see and hear properly. ಇಲ್ಲಿ ಹೊಂಟ್ರಲ್ಲ ಇಂಥವ್ರು. They may need special facilities. Do not tease them. ಅವರನ್ನ ಅವಹೇಳನ ಮಾಡಬೇಡಿ. Develop the attitude to help them. ಅವರಿಗೆ ಸಹಾಯ ಮಾಡುವ ಗುಣವನ್ನ ಬೆಳೆಸಿಕೊಳ್ಳಿ. ತುಂಬಾ ಚೆನ್ನಾಗಿದೆ ಅಲ್ವಾ? ಮೊದ್ಲಿಗೆ ಹೇಳ್ತು ತುಂಬಾ ಚೆನ್ನಾಗೈತಿ ಪಾಠ. ನೀಟಾಗಿ ಓದ್ಕೊಳ್ರಿ ಪಂಚೇಂದ್ರಿಯಗಳ ಬಗ್ಗೆ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇಂಪಾರ್ಟೆನ್ಸ್ ಆಫ್ ಟೀತ್, ನಿಮ್ಮ ಹಲ್ಲುಗಳ ಬಗ್ಗೆ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ.